ಮಂಗಳೂರಲ್ಲಿ ಇಂತಹ ಒಂದು ಸೌಹಾರ್ದತೆ ತುಂಬ ಅವಶ್ಯಕತೆ ಇದೆ. ಸೌಹಾರ್ದತೆ ಎಂಬುದು ನಮ್ಮ ಒಡನಾಡಿಗಳಲ್ಲಿ ನನ್ನದ ಜೀವಂತ ರಕ್ತಗರಿತವಾಗಿ ಬಂದಂಥದ್ದು. ನನ್ನ ಬಾಲ್ಯದ ನೆನಪಾಯಿತು. ನನ್ನ ನೇಬರ್ಸ್ ಎಲ್ಲರೂ ಹಿಂದೂ ಮುಸ್ಲಿಮ್ಸ್ ನಾವೆಲ್ಲರೂ ಒಟ್ಟಿಗೆ ಬೆಳೆದು ಬಂದದ್ದು. ಎಲ್ಲ ಧರ್ಮದವರು ಒಟ್ಟಿಗೆ ಊಟ ಮಾಡೋದೇ ಒಂದು ನಮಗೆ ಅದು ಸಂಭ್ರಮ. ನಾವು ಸಹಬಾಳ್ವೆ ಜೀವನವನ್ನು ಮುಂದೆ ಸಾಗಲು ಎಲ್ಲರೂ ಆ ವಿಚಾರಧಾರೆಯನ್ನು ನಮಗೆ ನೀಡಿದ್ದಾರೆ. ಖುಷಿ ಅಂದರೆ ಎಲ್ಲ ಧರ್ಮದವರು ಸೇರ್ತಾರೆ ಇಲ್ಲಿ. ಸೌಹಾರ್ದತೆಯಿಂದ ಸಾಮರಸ್ಯದಿಂದ ಬದುಕಬೇಕೆಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದು ಅತ್ಯಂತ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ಇದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ. ಈ ಒಂದು ಧರ್ಮವನ್ನು ಗೌರವಿಸುವುದು ನಾವು ಮೊದಲು ಕಲಿಬೇಕಾದಂತಹ ಅಂಶ. ಮನುಷ್ಯನ ಸಂಬಂಧಗಳನ್ನು ಬೆಸೆಯುವಂಥ ಇಂತಹ ಸೌಹಾರ್ದತೆಯ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯಬೇಕಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಎಲ್ಲೆಡೆ ಪ್ರೀತಿ ಹರಡಲಿ ಎನ್ನುವಂತಹ ಘೋಷವಾಕ್ಯದೊಂದಿಗೆ ಸರ್ವ ಧರ್ಮಗಳ ಹಬ್ಬಗಳು ಸರ್ವ ಜನತೆಯ ಹಬ್ಬವಾಗಲಿ. ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಇದರ ವತಿಯಿಂದ ಇವತ್ತು ನಾವು ಸೇಂಟ್ ಅಲೋಷಿಯಸ್ ಅಂಗಣದಲ್ಲಿ ಇಫ್ತಾರ್ ಕೂಟವನ್ನು ಹಮ್ಮಿಕೊಂಡಿದೆ. ಮದರ್ ತೆರೇಸಾ ವಿಚಾರ ವೇದಿಕೆಯು 8 ವರ್ಷಗಳ ಹಿಂದೆ ಒಂದೇ ಉದ್ದೇಶದಿಂದ ಹುಟ್ಟಿದ್ದು ನಮ್ಮ ಈ ನಾಡಿನಲ್ಲಿ ಸಮರಸ್ಯ ಸೌಹಾರ್ದತೆಯಲ್ಲಿ ಬಾಳ್ಬೇಕಂತಲೇ ಒಂದು ಉದ್ದೇಶ ಇತ್ತು. ನಮ್ಮ ಮದರ್ ತೆರೇಸಾ ವಿಚಾರ ವೇದಿಕೆಯ ಧ್ಯೇಯ ವ್ಯಾಖ್ಯೆಯನ್ನು ಅದೇ, ಪ್ರೀತಿ ಹರಡಲಿ ಎಲ್ಲೆಡೆ, ಆ ಮೂಲಕ ಶಾಂತಿ ನೆಲೆಸಲಿ ನಮ್ಮ ಈ ನಾಡಲ್ಲಿ ಅಂತ. ಇವತ್ತಿನ ಇಫ್ತಾರ್ ಕೂಟದಲ್ಲಿ ಸರ್ವ ಧರ್ಮವರು ಭಾಗವಹಿಸಿ ಬಹುಶಃ ಮದರ್ ತೆರೇಸಾ ವಿಚಾರ ವೇದಿಕೆ ಏನು ಆಶಿಸ್ತದೆ ಅದನ್ನು ಇವತ್ತು ನಡೆಯುತ್ತೆ ಅಂತ ಹೇಳಲಿಕ್ಕೆ ನನಗೆ ಭಾಳಷ್ಟು ಖುಷಿ ಆಗ್ತಾ ಇದೆ. ಇವತ್ತು ಈ ಇಫ್ತಾರ್ ಕೂಟದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜಾತಿ ಮತ ಭೇದಗಳಿಲ್ಲದೆ ಎಲ್ಲ ಧರ್ಮೀಯರು ಒಟ್ಟಿಗೆ ಸೇರಿ ಈ ಇಫ್ತಾರನ್ನು ನಡೆಸಿಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಒಂದೇ, ಎಲ್ಲ ಧರ್ಮದ ಹಬ್ಬಗಳನ್ನು ನಾವು ಒಟ್ಟಿಗೆ ಆಚರಿಸಿ ಸರ್ವಧರ್ಮದ ಹಬ್ಬಗಳನ್ನು ಸರ್ವ ಜನತೆಯ ಹಬ್ಬಗಳನ್ನಾಗಿ ಮಾಡಬೇಕಂತಲೇ ನಮ್ಮ ಉದ್ದೇಶ. ಈ ಮೂಲಕ ನಾವು ಬೇರೆ ಬೇರೆ ಧರ್ಮದ ಅವರ ಆಚರಣೆಗಳನ್ನು ಹಬ್ಬಗಳನ್ನು ಅರ್ಥ ಮಾಡಿಕೊಂಡ್ರೆ ಈ ಎಲ್ಲ ವಿವಿಧತೆಯಲ್ಲಿ ಏಕತೆಯನ್ನು ಪಡೆಯಲಿಕ್ಕೆ ನಮಗೆ ಸಾಧ್ಯತೆ ಆಗ್ತದೆ. ಹಾಗೆಯೇ ಈ ವಿವಿಧತೆಯನ್ನು ಸಂಭ್ರಮಿಸಿದರೆ ಖಂಡಿತವಾಗಿ ನಾವು ಪ್ರೀತಿಯಲ್ಲಿ ಬಾಳಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಸಂತ ಮದರ್ ತೆರೇಸಾ ಈ ಒಂದು ವಿಚಾರ ವೇದಿಕೆಯಲ್ಲಿ ತುಂಬ ಉತ್ತಮವಾದಂತಹ ಒಂದು ಇಫ್ತಾರ್ ಕೂಟ ನಡೆದಿದೆ. ನಮ್ಮ ಇದರ ಅಧ್ಯಕ್ಷರಾದ ರಾಯ್ ಕ್ಯಾಸ್ಟೆಲಿನೋ ಅವರ ನೇತೃತ್ವದಲ್ಲಿ ತುಂಬ ಸಂತಸದ ವಿಚಾರ, ಪರಸ್ಪರ ಮನಸ್ಸುಗಳನ್ನು ಬೆಸೆಯುವ, ನಮ್ಮ ಕರಾವಳಿಯಲ್ಲಿ ಒಂದು ಶಾಂತ ರೀತಿಯಲ್ಲಿ ವ್ಯವಹಾರಗಳು ಪರಸ್ಪರ ತಿಳಿಯುವಂತಹ, ಪರಸ್ಪರ ಅರಿತುಕೊಂಡು ಸೌಹಾರ್ದತೆಯಿಂದ ಸಾಮರಸ್ಯದಿಂದ ಬದುಕಬೇಕೆಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದು ಅತ್ಯಂತ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ಇದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ. ಇದನ್ನು ಆಯೋಜಿಸಿದಂತಹ ಮದರ್ ತೆರೇಸಾ ವಿಚಾರ ವೇದಿಕೆಯವರಿಗೆ ತುಂಬ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತೇವೆ. ಇದೊಂದು ಶ್ಲಾಘನೀಯವಾದಂಥ ಒಂದು ಕಾರ್ಯಕ್ರಮ. ಇದು ಎಲ್ಲೆಡೆ ಹರಡಲಿ. ಇದು ನಮ್ಮ ನಮ್ಮ ಈ ದೇಶದ ಒಂದು ಪರಂಪರೆಯಾಗಿದೆ. ಸಾಮರಸ್ಯ ಬದುಕು ಅಂದರೆ ಅದನ್ನು ನಾವು ಉಳಿಸ್ಕೊಳ್ಬೇಕು, ಈ ರೀತಿಯಲ್ಲಿ ಮುಂದುವರಿಬೇಕು. ನನ್ನ ಹೆಸರು ಐರಿನ್ ರೆಬೆಲ್ಲೋ ಅಂತ. ನಾನು ಸಾಮಾಜಿಕ ಕಾರ್ಯಕರ್ತೆ ಮತ್ತು ಪತ್ರಕರ್ತೆಯಾಗಿ ಕೆಲಸ ಮಾಡಿದ್ದೇನೆ. ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಮಿಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇಫ್ತಾರ್ ಕೂಟ ಇವತ್ತು ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಯವರು ಇಲ್ಲಿ ಮಂಗಳೂರಲ್ಲಿ ಈ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಇದರ ಪ್ರಮುಖ ಉದ್ದೇಶ ಎಲ್ಲ ಧರ್ಮದ ಜನರ ನಡುವೆ ಸಾಮರಸ್ಯವನ್ನು ತರುವಂತಹ ಒಂದು ಚಿಂತನೆಯನ್ನು ಹಚ್ಚುವಂಥದ್ದು ಒಂದು ಪ್ರಮುಖ ಆಶಯವಾಗಿದೆ. ಈ ಒಂದು ಸಂದೇಶವನ್ನು ನಮ್ಮೆಲ್ಲರ ಮನಸ್ಸುಗಳಲ್ಲಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಸಂತೋಷ ಆಗ್ತಾ ಇದೆ. ಎಲ್ಲ ಧರ್ಮದವರು ಇಲ್ಲಿ ಒಟ್ಟಾಗಿ ಸೇರಿ ಸಂತೋಷದಿಂದ, ಸಾಮರಸ್ಯದಿಂದ ಮತ್ತು ಪರಸ್ಪರ ಪ್ರೀತಿಯಿಂದ ಈ ಒಂದು ಸೌಹಾರ್ದ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅತ್ಯಂತ ಸಂತೋಷದ ವಿಚಾರ. ಮಂಗಳೂರಲ್ಲಿ ಇಂತಹ ಒಂದು ಸೌಹಾರ್ದತೆ ತುಂಬ ಅವಶ್ಯಕತೆ ಇದೆ ಮತ್ತು ಇಂದಿನ ಅದು ಅವಶ್ಯಕತೆ ಕೂಡ ಆಗಿದೆ. ಇದೇ ರೀತಿ ನಮ್ಮ ಮಂಗಳೂರಲ್ಲಿ ಎಲ್ಲ ಜನರು ಕೂಡಿ ಬಾಳುವಂತಹ ವಾತಾವರಣ ನಿರ್ಮಾಣ ಆದರೆ ಅದೆಷ್ಟೋ ಮನಸ್ಸುಗಳಲ್ಲಿ ಇರುವಂಥ ಭಯ ಭೀತಿಯ ವಾತಾವರಣ ಅದು ದೂರ ಆಗ್ಬೋದು. ನನ್ನ ಹೆಸರು ಭಾರತಿ ಬೋಳಾರ್ ಅಂತ.
ಪ್ರೀತಿ ಎಲ್ಲೆಡೆ ಹರಿಯಲಿ ಅಂತ ಸೌಹಾರ್ದ ಕೂಟವನ್ನು ಇವತ್ತು ಸೈಂಟ್ ಎಲೋಸಿಸ್ ಕಾಲೇಜಲ್ಲಿ ನಡೆಸ್ತಾ ಇದ್ದಾರೆ. ನನಗೆ ತುಂಬ ಸಂತೋಷ ಆಗ್ತಿದೆ, ಯಾಕಂದರೆ ನಾನೇನು ಹೊಸತಲ್ಲ ಈ ಸೌಹಾರ್ದ ಕೂಟದಲ್ಲಿ ಭಾಗವಹಿಸೋದು. ಇಂತಹ ಸೌಹಾರ್ದ ಕೂಟ ಎಲ್ಲೇ ಯಾರೂ ಕರೆದ್ರೂ ಕೂಡ ನಾನು ಹೋಗ್ತಾ ಇದ್ದೇನೆ. ಸೌಹಾರ್ದತೆ ಎಂಬುದು ನಮ್ಮ ಒಡನಾಡಿಗಳಲ್ಲಿ ನನ್ನದ ಜೀವಂತ ರಕ್ತಕರಿತವಾಗಿ ಬಂದಂಥದ್ದು. ಯಾಕಂದರೆ ಚಿಕ್ಕಂದಿನಿಂದ ನಾವು ಹಿಂದೂ ಮುಸ್ಲಿಂ ಭೇದ, ಹಿಂದೂಗಳು ಮುಸ್ಲಿಮರು ಕ್ರೈಸ್ತರೆಂಬ ಭೇದ ಇಲ್ಲದೆ ನಾವು ಎಲ್ಲರೊಟ್ಟು ಕೂಡಿ ಬೆಳೆದವರು. ಚಿಕ್ಕ ವಯಸ್ಸಿನಲ್ಲೇ ನಾವು ನೆರೆಕರೆಯವರೆಲ್ಲರೂ ನಾವು ಹೊಂದಾಣಿಕೆಯಿಂದ ಬಾಳಿ ಬದುಕಿದವರು. ಈಗ ಕೂಡ ಹಾಗೇ ಬದುಕಬೇಕು, ಇನ್ನು ಸಾಯುವ ತನಕ ಹಾಗೇ ಇರಬೇಕು, ಎಲ್ಲರೂ ಒಟ್ಟಾಗಿ ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿಯರಂತೆ ಬಾಳಬೇಕು ಅಂತ ನನ್ನ ತುಂಬ ಮನದಾಳದಲ್ಲಿ ನಾನು ಇಟ್ಕೊಂಡಂಥ ಇದು. ಯಾವುದೇ ಧರ್ಮ ಆಗಲಿ ಅವರ ರಕ್ತ ಕೆಂಪಾಗಿರ್ತದೆ. ಒಂದು ಧರ್ಮದವರ ರಕ್ತ ಬೇರೆ ಇಲ್ಲ, ಇನ್ನೊಂದು ಧರ್ಮದವರ ರಕ್ತ ಬೇರೆ ಇಲ್ಲ. ಆದರೆ ನಾವು ಸೌಹಾರ್ದತೆಯಿಂದ ಬಾಳಿದರೆ ಕೂಡ ನಾನು ಒಂದೇ ವಿಷಯದಲ್ಲಿ ಹೇಳುವುದಾದರೆ, ನಾವು ಎಲ್ಲಿಯಾದರೂ ಬಿದ್ದಂಥ ಸಮಯದಲ್ಲಿ ಅಥವಾ ನಮ್ಮ ರಕ್ಷಣೆಗೆ ಯಾರೂ ಬರದಂಥ ಸಂದರ್ಭದಲ್ಲಿ ಎಲ್ಲ ಧರ್ಮದವರು ಹೊಂದಾಣಿಕೆಯಾಗಿ ಅದನ್ನು ಎದುರಿಸುವಂಥ ಶಕ್ತಿ ಎಲ್ಲರಿಗೂ ಕೊಡಲಿ. ನಾನು ಸಿಸ್ಟರ್ ಮರಿಯ ಸನ್ನಿಧಿ ಅಂತ ಹೆಸರು, ಸೆಂಟ್ ಆಗ್ನೆಸ್ ಕಾನ್ವೆಂಟ್ನಿಂದ ಬಂದಿದ್ದೇನೆ. ಖುಷಿಯಾಯಿತು ಈ ಸಮಾನತೆಯ ಒಂದು ಸಭೆಗೆ ನಾನು ಖಂಡಿತ ಹೋಗಬೇಕು ಅಂತ. ಅದರಿಂದ ನಾನು ಪ್ರಯತ್ನ ಮಾಡಿ ಇದು ಫಸ್ಟ್ ಟೈಮ್ ನಾನು ಬರೋದು ಇಫ್ತಾರ್ ಕೂಟ ಅನ್ನೋದು. ನನಗೆ ಯಾವಾಗಲೂ ಸಹಬಾಳ್ವೆ ಈ ಸಮಾನತೆಯ ಬಗ್ಗೆ ಕೇಳೋದಂದರೆ ನನಗೆ ತುಂಬ ಇಷ್ಟ. ಯಾಕೆಂದರೆ ನಾನು ಬೆಳೆದು ಬಂದದ್ದು ಸಹ ಹಾಗೆಯೇ. ನನ್ನ ನೇಬರ್ಸ್ ಎಲ್ಲರೂ ಹಿಂದೂ ಮುಸ್ಲಿಮ್ಸ್ ನಾವೆಲ್ಲರೂ ಒಟ್ಟಿಗೆ ಬೆಳೆದು ಬಂದದ್ದು. ನನಗೆ ಯಾವಾಗಲೂ ಅದು ಖುಷಿ, ಎಲ್ಲರ ಜೊತೆ ನಾವು ಸಹಬಾಳ್ವೆಯಿಂದ ಬಾಳಬೇಕು ಅಂತ. ಇಲ್ಲಿ ಬಂದಾಗ ಸಹ ಇಲ್ಲಿ ಇದ್ದ ಸ್ಪೀಕರ್ಸ್ ಎಲ್ಲ ಮಾತಾಡುವಾಗ ನನಗೆ ತುಂಬ ನನ್ನ ಬಾಲ್ಯದ ನೆನಪಾಯಿತು. ಎಲ್ಲರೂ ನಾವು ಎಷ್ಟು ಒಟ್ಟಿಗೆ ಪ್ರೀತಿಯಿಂದ ಬಾಳಿದರೆ ಎಷ್ಟು ನಮ್ಮ ಲೋಕ ಸುಖದಲ್ಲಿ ಇರ್ಬೋದು ಅಂತ. ಸೊ ನನಗೆ ಇದೊಂದು ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ಈ ಇಫ್ತಾರ್ ಸಮಯದಲ್ಲಿ ಅವರು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ನಾವು ಸಹ ಅವರೊಟ್ಟಿಗೆ ಸೇರಿ ದೇಶದ ಶಾಂತಿಗಾಗಿ ನಾವು ಪ್ರಾರ್ಥಿಸೋಣ. ಶೆಟ್ಟಿ ಅಂತ ನಾನು ಮೊದಲಿಂದ ಮದರ್ ತೆರೇಸಾ ಇಫ್ತಾರ್ ಕೂಟಕ್ಕೆ ಬರ್ತಾ ಇದ್ದೆ, 1-2 ವರ್ಷ ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ನಾನು ಪಾಲ್ಗೊಳ್ತಿದ್ದೆ. ಚೆಂದ ಆಯಿತು, ಎಲ್ಲ ಸ್ವೀಟ್ಸ್ ಎಲ್ಲ ಕೇಳಿದ್ದೆವು ನಾವು. ಮತ್ತು ಅವರದ್ದು ಕ್ರಮ, ಇಲ್ಲಿ ಊಟ ಮಾಡುವಂಥದ್ದು ರೀತಿ ಎಲ್ಲರ ಜೊತೆ ಯಾವ ಭೇದ ಭಾವ ಇಲ್ಲದೆ ಸೌಹಾರ್ದದಿಂದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಧರ್ಮದವರು ಒಟ್ಟಿಗೆ ಊಟ ಮಾಡೋದೇ ಒಂದು ನಮಗೆ ಅದು ಸಂಭ್ರಮ. ನಾನು ಸಿಸ್ಟರ್ ರೋಸ್ ಆಗ್ನೆಸ್ ಎಸಿ, ಅಪೊಸ್ಟಾಲಿಕ್ ಕಾರ್ಮಲ್ ಧರ್ಮ ಭಗಿನಿ. ನನ್ನ ಜೀವನದಲ್ಲಿ ಇದು 2ನೇ ಬಾರಿ ನಾನು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದು. ಕಳೆದ ವಾರದಲ್ಲಿ ಎನೊಪೊಯದಲ್ಲಿ ಭಾಗವಹಿಸಿದ್ದೆ. ಇವತ್ತು ಇಲ್ಲಿ ಸೆಂಟ್ ಎಲೋಸಿಯಸ್ ಹತ್ತಿರ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಯೋಜಿಸಿದ ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಸಂತೋಷ. ಇಲ್ಲಿ ಎಲ್ಲ ಧರ್ಮಗಳು ಒಟ್ಟುಗೂಡಿ ನಾವು ಸಹಬಾಳ್ವೆ ಜೀವನವನ್ನು ಮುಂದೆ ಸಾಗಲು ಎಲ್ಲರೂ ಆ ವಿಚಾರಧಾರೆಯನ್ನು ನಮಗೆ ನೀಡಿದ್ದಾರೆ. ಸರ್ವ ಜನತೆಯೂ ಶುಭವಾಗಲಿ. ನನ್ನ ಹೆಸರು ಶ್ರೀಮತಿ ಫ್ಲೋರಾ ಕ್ಯಾಸ್ಟಲಿನೋ. ನಾನು ಇದೇ ಸೆಂಟ್ ಅಲೋಷಿಯಸ್ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಉಪನ್ಯಾಸಕಿಯಾಗಿ ನನ್ನ ಸೇವೆಯನ್ನು ನೀಡ್ತಾ ಬರ್ತಾ ಇದ್ದೇನೆ. ಇವತ್ತಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸೇರಬೇಕು ಎನ್ನುವಂಥ ಒಂದು ವಿಷನ್ ಇತ್ತು. ಯಾಕೇಳಿದರೆ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಯ ನಾವೆಲ್ಲ ಕಾರ್ಯಕರ್ತರೆ ಎಲ್ಲ ಕಾರ್ಯಕ್ರಮಕ್ಕೆ ಸೇರ್ತೇವೆ. ಅದು ಇವತ್ತಿನ ದಿವಸ ಈ ಸೌಹಾರ್ದದ ಇಫ್ತಾರ್ ಕೂಟಕ್ಕೆ ಬರುವಂಥ ನಮ್ಮದೇ ಕ್ಯಾಂಪಸ್ಸಲ್ಲಿ ಆಯೋಜಿಸಿದಂಥ ಕಾರ್ಯಕ್ರಮಕ್ಕೆ ನಾವು ಬಂದು ಚಂದಗಾಣಿಸಿ ಕೊಡಬೇಕು ಎನ್ನುವಂಥ ಒಂದು ವಿಷನ್ ಇಟ್ಕೊಂಡು ಬಂದವರಿಗೆ ಇಲ್ಲಿ ಬಂದಾಗ ಇಲ್ಲಿರುವಂಥ ವ್ಯವಸ್ಥೆಯ ಒಂದು ಸಿಸ್ಟಮಲ್ಲಿ ಹೋದಂಥ ಕಾರ್ಯಕ್ರಮ ಆಗಲಿ, ಮಾತನಾಡಿದಂಥ ನಮ್ಮ ಉಸ್ತಾದ್ರವರಾಗಲಿ, ಸಿಸ್ಟರ್ ಆಗಲಿ, ಫಾದರ್ ಆಗಲಿ ಎಲ್ಲ ಸಿಸ್ಟಮೆಟಿಕ್ ಆಗಿ ಮಾತನಾಡುವಾಗ ನಮಗೆ ಸಿಕ್ಕಿದಂಥ ಆ ಒಂದು ಸಂದೇಶ, ಇಫ್ತಾರ್ ಕೂಟಕ್ಕೆ ಸುಮಾರು ವರ್ಷಗಳ ಹಿಂದೆ ಸೇರಿದಂಥ ಒಂದು ನೆನಪು. ಸೇರುವಾಗ ಅದೊಂದು ಆಗುವಂಥ ಖುಷಿ ಅಂದರೆ ಎಲ್ಲ ಧರ್ಮದವರು ಸೇರ್ತಾರೆ ಇಲ್ಲಿ. ಯಾವತ್ತಿಗೆ ಮದರ್ ತೆರೇಸಾ ವಿಚಾರ ವೇದಿಕೆಯ ಈ ಕಾರ್ಯಕ್ರಮದಲ್ಲಿ ಎಲ್ಲ ധർമ്മದವರು ಸೇರಿ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು. ഫാത്തിമത്ത് മഹിമ. ഇവിടെ ഇഫ്താർ പാർട്ടിയൊക്കെ നല്ലായിരുന്നു, ഫുഡൊക്കെ നല്ല ഫുഡായിരുന്നു, നല്ലായിരുന്നു. ഇവിടെ ഒരു റിലീജിയൻസ് എന്തുമില്ല, എല്ലാവരും ആയിരുന്നു, എല്ലാവരും ഉണ്ടായിരുന്നു. ഒരു ഡിസ്ക്രിമിനേഷനോ ഒന്നുമില്ലാണ്ട് നല്ലൊരു
പരിപാടിയായിരുന്നു. താങ്ക് യു സോ മച്ച് അലോഷ്യസ്. താങ്ക് യു ಥ್ಯಾಂಕ್ ಯು ಆಲ್. ಪ್ರೀತಿಯನ್ನು ಹಂಚುವ ಕೆಲಸವನ್ನು ಬಹಳ ನಿಯತ್ತಿನಿಂದ ಮಾಡ್ತಾ ಇದ್ದಾರೆ. ಎಲ್ಲ ಧರ್ಮಗಳಿಗೆ ಅವರವರದ್ದೇ ಆದಂಥ ಕೆಲವು ಆಚರಣೆಗಳಿವೆ, ಆರಾಧನಾ ಪರಂಪರೆ ಇದೆ. ಪ್ರತಿಯೊಂದು ಧರ್ಮವನ್ನು ಗೌರವಿಸುವುದು ನಾವು ಮೊದಲು ಕಲಿಬೇಕಾದಂಥ ಅಂಶ. ಮತ್ತು ಒಂದು ಧರ್ಮದ ಜನರ ಜೊತೆಗೆ ಇನ್ನೊಂದು ಧರ್ಮದ ಜನರ ಜೊತೆ ಬೆರೆತರೆ ಮಾತ್ರ ನಮ್ಮೊಳಗಿನ ಸಂಶಯಗಳು, ನಮ್ಮೊಳಗಿನ ಭಿನ್ನಾಭಿಪ್ರಾಯಗಳು ನಿವಾರಣೆ ಆಗಲಿಕ್ಕೆ ಸಾಧ್ಯ ಇರುವಂಥದ್ದು. ಸಂತ ಮದರ್ ತೆರೇಸಾ ವೇದಿಕೆ ವತಿಯಿಂದ ಇವತ್ತು ಮಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಇಫ್ತಾರ್ ಕೂಟವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಮತಧರ್ಮಗಳ ನಡುವೆ ಬಿರುಕು, ಭೇದ ಭಾವಗಳು ಹೆಚ್ಚಾಗುವಂಥ ಈ ಕಾಲದಲ್ಲಿ ಮನುಷ್ಯನ ಸಂಬಂಧಗಳನ್ನು ಬೆಸೆಯುವಂಥ ಇಂಥ ಸೌಹಾರ್ದತೆಯ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯಬೇಕಾಗಿದೆ. ಇವತ್ತು ಏನೋ ಈ ವಿಶ್ವ ಯುದ್ಧದ ಹೊಸ್ತಿಲಲ್ಲಿ ನಾವಿದ್ದೇವೆ. ಇಡೀ ಜಗತ್ತು ಯುದ್ಧದ ಕಾರ್ಮೋಡದಲ್ಲಿ ಆವರಿಸುವ ಸಂದರ್ಭದಲ್ಲಿ ಪ್ರೀತಿ ಹಂಚುವಂಥ ಕೆಲಸಗಳು ಇನ್ನಷ್ಟು ಹೆಚ್ಚಾಗ. Yeah, good evening. Foremost, it is a pleasure to be present here at this Mother Teresa Sauharda Kuta organized by the local communities. It is here, this is my second event in the past 1 week that I am attending, where I understand a lot of deep thoughtfulness and gratitude is given to all religions, where we treat all religions as first, and above religion we must all treat ourselves as human. So I believe having such events during this holy month of Ramadan. ತೆರೇಸಾ ವಿಚಾರ ವೇದಿಕೆಯಲ್ಲಿ ನಾವು ಎಲ್ಲ 3 ಧರ್ಮಗಳು ಕೂಡಿದ್ದೇವೆ, ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಂ. ತುಂಬ ಸಂತೋಷವಾಯಿತು. ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಇದರ ಆಶ್ರಯದಲ್ಲಿ ಇಂದು ಹಮ್ಮಿಕೊಂಡಿರುವಂತಹ ಈ ಒಂದು ಇಫ್ತಾರ್ ಕೂಟ ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ನಡೆಯಿತು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಈ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಯಲ್ಲ ಅದರಿಂದ ಪ್ರೀತಿ ಹರಡಲಿ ಎಲ್ಲೆಡೆ ಎಂಬ ಧ್ಯೇಯವಾಕ್ಯದೊಂದಿಗೆ ಸರ್ವ ಧರ್ಮದ ಹಬ್ಬಗಳು ಸರ್ವ ಜನತೆಯ ಹಬ್ಬವಾಗಲಿ ಎಂಬ ಆಶಯದೊಂದಿಗೆ ಈ ಒಂದು ಹಮ್ಮಿಕೊಂಡಿರುವಂಥ ಈ ಒಂದು ಇಫ್ತಾರ್ ಕೂಟ ನಿಜವಾಗಲೂ ತುಂಬ ಅರ್ಥಪೂರ್ಣ ಕಾರ್ಯಕ್ರಮ. ಹುಸೇನ್ ರಿಯಾಜ್ ಅಂತೇಳಿ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಹಮ್ಮಿಕೊಂಡಿರುವಂತಹ ಇಂದಿನ ಇಫ್ತಾರ್ ಕೂಟ ತುಂಬ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಸೌಹಾರ್ದಯುತವಾಗಿ ನಡೆಯುತ್ತಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇವರ ಈ ಕಾರ್ಯಕ್ರಮದ ಉದ್ದೇಶ ಎಲ್ಲೆಡೆ ಪ್ರೀತಿ ಹರಡಲಿ ಎನ್ನುವಂತಹ ಘೋಷವಾಕ್ಯದೊಂದಿಗೆ ಸರ್ವ ಧರ್ಮಗಳ ಹಬ್ಬಗಳು ಸರ್ವ ಜನತೆಯ ಹಬ್ಬವಾಗಲಿ ಎಂಬ ಆಶಯದೊಂದಿಗೆ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ಇವರು ಆಯೋಜಿಸ್ತಾ ಬರ್ತಾ ಇದ್ದಾರೆ. ಇನ್ನು ಮುಂದೆಯೂ ಕೂಡ ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ ಎಂಬ ಹಾರೈಕೆಯೊಂದಿಗೆ ಇಫ್ತಾರ್ ಕೂಟ ಹಸಿದಿರುವ ಜೀವ ಇಂದು ಈ ರಂಜಾನ್ ಹಬ್ಬದೊಂದಿಗೆ ಉಪವಾಸ ಎಲ್ಲರೊಂದಿಗೆ ಬೆರೆತು ಆಚರಿಸುವಂತಹ ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ಮಾನವೀಯ ಮೌಲ್ಯಗಳನ್ನು ಉಳಿಸುವಂತಹ ಕಾರ್ಯಕ್ರಮದೊಂದಿಗೆ ಎಲ್ಲರೊಂದಿಗೆ ನಡೆಯುವುದಕ್ಕೆ ಸಾಕ್ಷಿಯಾಯಿತು. ಇದು ಧರ್ಮದಲ್ಲಿರುವ ಒಳ್ಳೆಯ ಮೌಲ್ಯಗಳು ಪ್ರತಿಯೊಂದು ಧರ್ಮಕ್ಕೂ ಕೂಡ ಹಂಚಿ ಹೋಗಬೇಕು, ಅದು ಪ್ರತಿಯೊಬ್ಬರೂ ಕೂಡ ಅದು ಅನುಭವಿಸುವಂತೆ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ, ಅದು ದೀಪಾವಳಿ ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ಇಂದು ಇಫ್ತಾರ್ ಕೂಟ ಆಗಿರ್ಬೋದು, ಇನ್ನು ಮುಂದೆಯೂ ಕೂಡ ಒಳ್ಳೆಯ ಉತ್ತಮವಾದ ಸೌಹಾರ್ದಯುತ ಕಾರ್ಯಕ್ರಮಗಳು ಮಂಗಳೂರಿಗೆ ಇದು ಅನಿವಾರ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.